ಹುಣಸೂರು ತಾಲೂಕಿನ ಉದ್ದೂರು ಕಾವಲು ಗ್ರಾಮ ಪಂಚಾಯಿತಿಗೆ ಸರ್ಕಾರಿ ಭೂಮಿ ಇದ್ದರೂ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ನಿರ್ಮಿಸಲು ನಿವೇಶನ ಮಂಜೂರು ಮಾಡದ ತಾಲೂಕು ಆಡಳಿತ ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಪ್ರತಿನಿಧಿಗಳು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಮನುಕುಮಾರ್ ಮಾತನಾಡಿ, ಕಳೆದ 3 ವರ್ಷಗಳ ಹಿಂದೆ ಅಂದಿನ ಸಂಸದರಾಗಿದ್ದ ಪ್ರತಾಪ್ ಸಿಂಹ, ಎಚ್ಪಿ ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಅಂದಿನಿಂದ ಇಂದಿನವರೆಗೂ ಸಬೂಬು ಹೇಳುತ್ತಲೇ ಕಂದಾಯ ಇಲಾಖೆ ಕಡತವನ್ನ ತಡ ಮಾಡುತ್ತಿದ್ದು, ವರ್ಷದ ಹಿಂದೆ ನಡೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ತಹಶೀಲ್ದಾರ್ ಮತ್ತು ಇತರ ಅಧಿಕಾರಿಗಳ ಮನವೊಲಿಕೆಯಿಂದ ನಾವು ಹಮ್ಮಿಕೊಂಡಿದ್ದ ಪ್ರತಿಭಟನೆ ಹಿಂಪಡೆಯಲಾಗಿತ್ತು. ಈಗ ವರ್ಷಗಳೇ ಕಳೆದರೂ ನಿವೇಶನ ಮಂಜೂರು ಮಾಡದೆ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟ ಹಣವನ್ನು ಸರ್ಕಾರ ಹಿಂಪಡೆಯುವ ಭೀತಿ ಇದ್ದು, ತಕ್ಷಣವೇ ನಿವೇಶನ ಮಂಜೂರು ಮಾಡಲು ಅಧಿಕಾರಿಗಳು ತಾಲೂಕು ಆಡಳಿತಕ್ಕೆ ಮಾರ್ಗದರ್ಶನ ನೀಡಬೇಕೆಂದು ಮನವಿ ಮಾಡಿರುವ ಸದಸ್ಯ ಮನುಕುಮಾರ್, ಅದು ಆಗದಿದ್ದಲ್ಲಿ ಏಪ್ರಿಲ್ 26ರಂದು ನಡೆಯುವ ಲೋಕಸಭಾ ಚುನಾವಣಾ ಮತದಾನವನ್ನೇ ಉದ್ದೂರು ಕಾವಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ 5 ಗ್ರಾಮಗಳ ಮತದಾರರು ಬಹಿಷ್ಕರಿಸಲಿದ್ದಾರೆ ಎಂದು ಎಚ್ಚರಿಸಿದರು. ಮಾಜಿ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯ ವೀರಭದ್ರಸ್ವಾಮಿ ಮಾತನಾಡಿ, ಕಳೆದ 35 ವರ್ಷಗಳಿಂದಲೂ ಗ್ರಾಮ ಪಂಚಾಯಿತಿ ಕಟ್ಟಡದ ನಿರ್ಮಾಣಕ್ಕೆ ಭೂಮಿ ಮಂಜೂರು ಮಾಡದೆ ಖಾಸಗಿ ಕಟ್ಟಡಗಳಲ್ಲಿ ಗ್ರಾಮ ಪಂಚಾಯಿತಿ ನಡೆಯುತ್ತಿದ್ದು, 8 ವರ್ಷದ ಹಿಂದೆ ಗ್ರಾಮದ ಸಮುದಾಯ ಭವನಕ್ಕೆ ಗ್ರಾಮ ಪಂಚಾಯಿತಿಯನ್ನು ಸ್ಥಳಾಂತರಿಸಿದರು. ಗ್ರಾಮಸ್ಥರು ಮಹನೀಯರ ಜಯಂತಿ ಮತ್ತಿತರ ಕಾರ್ಯಕ್ರಮಗಳನ್ನು ನಡೆಸದಂತಾಗಿದೆ. ಈ ಕಟ್ಟಡವು ಸೋರುತ್ತಿದ್ದು, ಕಚೇರಿಯ ದಾಖಲಾತಿಗಳನ್ನು ಸಂರಕ್ಷಣೆ ಮಾಡುವುದೇ ಕಷ್ಟವಾಗಿದ್ದು, ತಕ್ಷಣವೇ ನಿವೇಶನ ಮಂಜೂರು ಮಾಡಬೇಕು. ಇಲ್ಲದಿದ್ದಲ್ಲಿ ಪ್ರತಿಭಟನೆಯ ಹಾದಿ ಹಿಡಿಯುವುದು ಅನಿವಾರ್ಯವೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪದ್ಮಮ್ಮ ನಾರಾಯಣಗೌಡ, ಸದಸ್ಯರಾದ ರಾಮಬೋವಿ, ವಿಜೇಂದ್ರ ಕುಮಾರ್, ಶಾಂತಿ ಹಾಜರಿದ್ದರು. ಬಿಡುಗಡೆ ಮಾಡಿ ಹಣ ವಾಪಸ್ ಬಂದಿದೆ. ಕಾರಣ ಸ್ವಂತ ಜಾಗದಲ್ಲಿ ನಾವು ಈಗಾಗಲೇ ಪಂಚಾಯತಿ ಸ್ಟಾರ್ಟ್ ಆಗಿ 30 ವರ್ಷಕ್ಕೂ ಅಧಿಕವಾಗಿ 30 ವರ್ಷ ಆಗಿದೆ. ಆದರೂ ಕೂಡ ಅಲ್ಲಿಂದ ಇಲ್ಲಿ ಗಂಟ ಯಾವುದು ಅಂಬೇಡ್ಕರ್ ಭವನದ ಜಾಗದಲ್ಲಿ ಇತ್ತು. ಈಗ ಆಂಜನೇಯ ಸ್ವಾಮಿ ಸಮುದಾಯ ಭವನಕ್ಕೆ ಸ್ಥಳಾಂತರ ಮಾಡಿ ನಾವು ಅಲ್ಲಿ ನಡೆಸ್ಕೊತಾ ಬಂದಿದ್ದೀವಿ. ಆದರೂ ಕೂಡ ಇವತ್ತು ನಮಗೆ ಸ್ವಂತ ಜಾಗ ಇಲ್ಲ. ಕಟ್ಟಡ ಕಟ್ಟಕ್ಕೆ ಅಮೌಂಟ್ ಇದ್ರೂ ಕೂಡ ಜಾಗ ಇಲ್ಲ. ಯಾಕೆಂದರೆ ಅಧಿಕಾರಿಗಳ ಮೀನಮೇಷ, ಅಧಿಕಾರಿಗಳ ನಿರ್ಲಕ್ಷ್ಯತೆ ಇದಕ್ಕೆಲ್ಲ ಕಾರಣ. ಇವತ್ತೇನಾದ್ರು ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರಿಗಳು ಮಾಡ್ತಾರಂಥ ದೊಡ್ಡ ಅವಮಾನ ಇದು. ಏಕೆಂದರೆ ಒಬ್ಬ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು, ಮಾಜಿ ಶಾಸಕ ಎಚ್ ಮಂಜುನಾಥ್ ಅವರು, ತಹಸೀಲ್ದಾರು ಎಲ್ಲ ಸೇರಿಕೊಂಡು ಹಿಂದೆ ಇದ್ದ ಇವು ಅವರು ಮನು ಅವರು ಎಲ್ಲರೂ ಕೂಡ ಜಾಗ ಗುರುತಿಸಿ 15 ಗುಂಟೆ ಜಾಗವನ್ನು ಗುರುತಿಸಿ ಸ್ಕೆಚ್ಚು ಕೂಡ ಆಗಿದೆ. ಆ ಸ್ಕೆಚ್ ಆಗಿ 3 ವರ್ಷ ಕಳೆದಿದೆ. 3 ವರ್ಷ ಆದರೂ ಕೂಡ ಅಧಿಕಾರಿಗಳು ಮಂಜೂರು ಮಾಡಿ ಜಾಗನ ಪಂಚಾಯತ್ ಹೆಸರಿಗೆ ಮಾಡ್ಕೊಡೋದ್ರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಕಾರಣ ಅಲ್ಲಿ 3-4 ಬಾರಿ ಅಲ್ಲಿ ಕೆರೆ ಜಾಗ ಅಂತ ಹೇಳ್ತಾರೆ, ಅಲ್ಲಿ ಕೆರೆನೇ ಇಲ್ಲ. ಈಗಾಗಲೇ ಅಲ್ಲಿ ಸುಮಾರು 2 ಎಕರೆಷ್ಟು ಸರ್ಕಾರಿ ಶಾಲೆ ಕೊಟ್ಟಿದ್ದಾರೆ, 1 ಎಕರೆಷ್ಟು ಹಿಂದುಳಿದ ಹಾಸ್ಟೆಲ್ ಕೊಟ್ಟಿದ್ದಾರೆ, KVಗೆ ಕೊಟ್ಟಿದ್ದಾರೆ. ಈಗಾಗಲೇ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ ಅದೇ ಜಾಗದಲ್ಲಿದೆ. 995 ಉದ್ದೂರು ಕಾವಲ್ ಸರ್ವೆ ನಂಬರ್ 995ರಲ್ಲಿ 138 ಎಕರೆಯಲ್ಲಿ ಇನ್ನೂ 76 ಎಕರೆ ಜಾಗ ನಮ್ಮ ರತ್ನಾಪುರಿ ಮಧ್ಯಭಾಗದಲ್ಲಿ ಇದೆ. 138 ಎಕರೆಯಲ್ಲಿ 995 ಸರ್ವೆ ನಂಬರಲ್ಲಿ ಈಗಾಗಲೇ ಇನ್ನೂ 76 ಎಕರೆ ಬಾಕಿ ಇದೆ. ಆದರೂ ಕೂಡ ಯಾವುದೋ ಒಂದು ಮೂಲೆ ತೋರಿಸ್ಬಿಟ್ಟು ಅದು ಕೆರೆ ಅದು ಇದು ಅಂತ ಅಧಿಕಾರಿಗಳು ನೆಪ ಹೇಳ್ತಾರೆ. 76 ಎಕರೆಯಲ್ಲಿ ಎಲ್ಲಾದರೂ ಕೊಡ್ಬೋದು, ಜಾಗ ತುಂಬ ಇದೆ. ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯತೆ. ಒಂದು ಸರ್ಕಾರಿ ಜಾಗಕ್ಕಾಗಿ ಈ ಪಂಚಾಯತಿ 7,000 ಜನಸಂಖ್ಯೆ ಇದೆ, ಜನ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಒಂದು ಜಾತ್ರೆ ನಡೆದ್ರೆ ರತ್ನಾಪುರಿ ಆಂಜನೇಯ ಸ್ವಾಮಿ ಜಾತ್ರೆ ನಡೀತದೆ, ಆಂಜನೇಯ ಸ್ವಾಮಿ ಜಮಾಲ್ಬಮ್ಮ ಜಾತ್ರೆ ನಡೀತದೆ. ಪ್ರತಿ ವರ್ಷ ಜಾತ್ರೆಗೆ ನಾವು ಸಮುದಾಯ ಭವನ ಬಿಟ್ಕೊಡ್ಬೇಕು. ಆಮೇಲೆ ಪ್ರತಿ ಚುನಾವಣೆನೂ ಕೂಡ ಅಲ್ಲೇ ನಡೀತದೆ. ಸಮುದಾಯ ಭವನದಲ್ಲಿ ನಡೆಯೋದ್ರಿಂದ ನಾವು ದಾಖಲಾತಿಗಳು ಇಟ್ಕೊಳ್ಳೋಕ್ಕಾಗಲ್ಲ, ಮಳೆ ಬಂದರೆ ನಡೀತದೆ. ಇಂಥ ಅವಕಾಶದಲ್ಲಿ ಇದ್ರೂ ಕೂಡ ನಾವು 3-4 ವರ್ಷದಿಂದ ನಾವು ಮೆಂಬರ್ ಆಗಿ 3 ವರ್ಷ ಆಯಿತು. 3 ವರ್ಷದಿಂದ ಹೆಚ್ಚು ಕಮ್ಮಿ 60-70 ಬಾರಿ ನಾವು ತಾಲೂಕು ಅಧಿಕಾರಿಗಳನ್ನ ಮೀಟ್ ಮಾಡಿದ್ವಿ. ಪತ್ರಕರ್ತರ ಜೊತೆ ಕರ್ಕೊಂಡೋಗಿ ನಾವು ಅಧ್ಯಕ್ಷರೆಲ್ಲ ಹೋಗಿ 50-60 ಬಾರಿ AC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಎಲ್ಲ ಅಧಿಕಾರಿಗಳನ್ನ ಮೀಟ್ ಮಾಡಿ ನಾವು ದಾಖಲಾತಿಗಳೆಲ್ಲ ಕೊಟ್ಟು ಸರಿ ಮಾಡಿದ್ವಿ. ಒಬ್ಬರು ಸರಿಯಾಗದೆ ಅಂದರೆ ಒಬ್ರು ಕೆರೆ ಅಂತಾರೆ. ಆದ್ರೆ ಎಷ್ಟು ಬಾರಿ ಹೇಳೋದು ಇದನ್ನ? 3 ವರ್ಷ ಬೇಕಾ ಇದನ್ನ ನಿಜ ಅಂತ ಹೇಳೋಕ್ಕೆ? VA ಶಿವಕುಮಾರ್, RI ನಂದೀಶ್ ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ವಿಸಿಟ್ ಆಗಿ ಹಿಂದೆ ಇದ್ದ ತಹಸೀಲ್ದಾರ್